ಬ್ರೇಕಿನ ನಂತರ ಮಹಾ ತೀರ್ಪು 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮಿಷಗಳಲ್ಲಿ ಕೌಂಟ್ ಮಾಡ್ತಾ ಇದ್ದೀವಿ, ಇನ್ನೆಷ್ಟು ನಿಮಿಷ ಉಳಿತು ಎಕ್ಸಿಟ್ ಪೋಲ್ಗಳ ಬರೋದಕ್ಕೆ ಅಂತ. ಒಂದೊಂದಾಗಿ ಬರ್ತಾ ಹೋಗುತ್ತೆ ಸಂಖ್ಯೆಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಬ್ರೇಕ್ಗಿಂತ ಮುಂಚೆ ರಾಷ್ಟ್ರದಾದ್ಯಂತ ಕಳೆದ ಸಲದ ವೋಟಿಂಗ್ ಪರ್ಸೆಂಟೇಜು ಈ ಸಲದ ವೋಟಿಂಗ್ ಪರ್ಸೆಂಟೇಜ್ ತೋರಿಸಿದ್ವಿ. ಈಗ ಕರ್ನಾಟಕದ 28 ಕ್ಷೇತ್ರಗಳ ಮತದಾರರು ಮೊದಲ ಹಂತ ಎರಡನೇ ಹಂತದಲ್ಲಿ ಹೆಂಗೆ ವೋಟ್ ಹಾಕಿದ್ರು, ಎಷ್ಟೆಷ್ಟು ವೋಟ್ ಹಾಕಿದ್ರು, ಚಲಾವಣೆಗೊಂಡ ಮತಗಳ ಪ್ರಮಾಣಕ್ಕೂ ರಿಸಲ್ಟ್ಗೂ ಸಂಬಂಧ ಕಲ್ಪಿಸುವವರಿದ್ದಾರೆ. ಮುಂಚೆ ಅದು ಅಕ್ಯುರೇಟ್ ಆಗ್ತಿತ್ತು, ಈಗಷ್ಟು ಅಕ್ಯುರೇಟ್ ಆಗೋದಿಲ್ಲ. ಮುಂಚೆ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಆದರೆ ಕಾಂಗ್ರೆಸ್ಸಿಗೆ ಫೇವರೇಬಲ್ಲು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಬಿಜೆಪಿಗೆ ಫೇವರೇಬಲ್ಲು ಅಂತಿತ್ತು. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಸರ್ಕಾರ ಬದಲಾಗುತ್ತೆ ಅನ್ನೋ ಲೆಕ್ಕಾಚಾರ ಇರ್ತಿತ್ತು. 28 ಕ್ಷೇತ್ರಗಳು, ಕಾಂಗ್ರೆಸ್ನವ್ರು 20 ಮೇಲೆ ಹೋಗ್ತೀವಿ ಅಂತಾರೆ, ಬಿಜೆಪಿಯವರು 28ಕ್ಕೆ 28 ನಮ್ಮದು ಮತ್ತು JDSನ ಮೈತ್ರಿಕೂಟದ್ದು ಅಂತಾರೆ. ಕ್ಲೀನ್ ಸ್ವೀಪ್ನ ಟಾರ್ಗೆಟ್. ಆಸ್ ಆಫ್ ನೌ ಎರಡು ಅನ್ರಿಯಲಿಸ್ಟಿಕ್ ಅನ್ಸುತ್ತೆ. ಬಿಜೆಪಿ ಸ್ಥಾನಗಳು ಕಳೆದ ಸಲಕ್ಕಿಂತ ಪಕ್ಕಾ ಕಡಿಮೆ ಆಗಬಹುದಾದಂಥ ರಾಜ್ಯಗಳು ಅಂತ ಎಣಿಸಿದ್ರೆ, ಅಂದರೆ ಸರ್ವೆಗಳ ಪ್ರಕಾರ ಕರ್ನಾಟಕ, ರಾಜಸ್ಥಾನ ಮತ್ತು ಹರಿಯಾಣ ಬಿಜೆಪಿಗೆ ಮೈನಸ್ ಆಗ್ತವೆ ಈ ರಾಜ್ಯಗಳು. ಯಾರಿಗೆ ಎಷ್ಟು ಸ್ಥಾನ ಕೆಲವೇ ಕ್ಷಣಗಳಲ್ಲಿ ನಂಬರ್ಗಳು ಸಿಗ್ತವೆ. ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಕರ್ನಾಟಕದ ಯಾವ 14 ಕ್ಷೇತ್ರಗಳಿಗೆ 2019ರಲ್ಲಿ ಮೊದಲ ಹಂತದ ಮತದಾನ ನಡೆದಿತ್ತೋ ಈ ಸಲವೂ ಅದೇ 14 ಕ್ಷೇತ್ರಗಳಿಗೆ ಮೊದಲ ಹಂತ, ಅವೇ 14 ಕ್ಷೇತ್ರಗಳಿಗೆ ಎರಡನೇ ಹಂತ. 69.5% ಮೊದಲ ಹಂತದ ಚುನಾವಣೆ ನಡೆದ 14 ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ 69.5% ಆಗಿದೆ. ಈ 14ರ ಪೈಕಿ ಕಳೆದ ಸಲ ಬಿಜೆಪಿ 11 ಗೆದ್ದಿತ್ತು. ಒಂದು JDS, ಒಂದು ಪಕ್ಷೇತರ, ಒಂದು ಕಾಂಗ್ರೆಸ್, ಎಲ್ಲವೂ ದಕ್ಷಿಣ ಕರ್ನಾಟಕದಲ್ಲೇ ಬಂದಿತ್ತು. ಎರಡನೇ ಹಂತದಲ್ಲಿ 71.8% ಮತದಾನ ಆಗಿದೆ. ದಾವಣಗೆರೆಯಿಂದ ಮೇಲ್ಗಡೆ ಕ್ಷೇತ್ರಗಳು, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ 14ಕ್ಕೆ 14 ಬಿಜೆಪಿನೇ ಗೆದ್ದಿತ್ತು. ಅಗ್ರಿಗೇಟು ಆವರೇಜ್ 70.6% ವೋಟಿಂಗ್ ಆಗಿತ್ತು ಕರ್ನಾಟಕದಲ್ಲಿ ಕಳೆದ ಸಲ, 70.6%. 70.6% ಈ ಸಲ ಮತದಾನದ ಪ್ರಮಾಣ. ಕಂಪೇರ್ ಮಾಡಿದ್ರೆ, ಕಳೆದ ಸಲ ಕಂಪೇರ್ ಮಾಡಿದ್ರೆ 2014ರಲ್ಲಿ ಮೊದಲ ಹಂತದ 14 ಕ್ಷೇತ್ರಗಳಿಗೆ 68.6% ಆಗಿತ್ತು ವೋಟಿಂಗ್. 2019ರಲ್ಲಿ 70.4% ಆಯಿತು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಈ ಸಲ ಕಡಿಮೆ ಆಯಿತು. ಮೊದಲ ಹಂತದ ಮತದಾನ ನಡೆದ 14 ಕ್ಷೇತ್ರಗಳಲ್ಲಿ 69.5% ಆಗಿದೆ. ಈ ಸಲ 0.9% ಕಡಿಮೆ ಆಯಿತು 2019ಕ್ಕೆ ಹೋಲಿಸಿದರೆ. 2014, 2019, 2024 ಕರ್ನಾಟಕದ 24 ಕ್ಷೇತ್ರಗಳ ವೋಟಿಂಗ್ ಪರ್ಸೆಂಟೇಜ್ ತೋರಿಸ್ತಾ ಇದೆ. 28 ಕ್ಷೇತ್ರಗಳ ವೋಟಿಂಗ್ ಪರ್ಸೆಂಟೇಜ್ ತೋರಿಸ್ತಾ ಇದ್ದೀವಿ. ಎರಡನೇ ಹಂತ 66.8% 2014ರಲ್ಲಾಗಿತ್ತು, 68.9% 2019ರಲ್ಲಿ. 2019ಕ್ಕೆ ಹೋಲಿಸಿದರೆ ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ. 71.8% ಆಗಿದೆ ಮತದಾನದ ಪ್ರಮಾಣ. ನೀವು ಆವರೇಜ್ ತಗೊಂಡ್ರೆ 2024 ಈ ಸಲದ ಚುನಾವಣೆ ಜಾಸ್ತಿ ಆಯಿತು. 67.74% 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿತಗೊಂಡಂಥ ಚುನಾವಣೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ನಡೆದ ಚುನಾವಣೆ 67.74% ಆಗಿತ್ತು. 2019ರಲ್ಲಿ 69.69% ಆಯಿತು, 69.69. ಈ ಸಲ 70.6% ವೋಟಿಂಗ್ ಆಗಿದೆ. ಕಳೆದ ಸಲಕ್ಕಿಂತ 0.9% ವೋಟಿಂಗ್ ಜಾಸ್ತಿ ಆಗಿದೆ. ಎಸ್ ಪ್ರಶಾಂತ್, ಮೊದಲ ಹಂತ ಕಡಿಮೆ ಆಯಿತು ಕಳೆದ ಸಲಕ್ಕೆ ಹೋಲಿಸಿದ್ರೆ, ಎರಡನೇ ಹಂತದಲ್ಲಿ ಜಾಸ್ತಿ ಆಯಿತು. ಮೊದಲ ಹಂತದಲ್ಲೂ ಕೂಡ ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಡಿಪ್ ಆಗಿದೆ. ಎಸ್, ಅದು ಎವರೇಜ್ ಮೇಲೆ ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿದೆ. ಆದರೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ
ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಡ್ರಾಮೆಟಿಕಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಪ್ರಾಯಶಃ ಎಕ್ಸಿಟ್ ಪೋಲ್ಸ್ಗಳು ಒಂದು ಸ್ವಲ್ಪ ಅದರ ಮೇಲೆ ಬೆಳಕು ಚೆಲ್ಲಬಹುದು ಅಂತ ಅನಿಸುತ್ತೆ. ಅದರ್ವೈಸ್ ರಾಯಚೂರಿನಂತಲ್ಲಿ 5.8% ಇನ್ಕ್ರೀಸ್, ಕಲಘಟಗಿ ಅಂತ ಕ್ಷೇತ್ರದಲ್ಲಿ 83% ವೋಟಿಂಗ್ ಆಗಿದೆ. ಸೊ ಗ್ಯಾರಂಟಿಗಳು ಏನು ಪರಿಣಾಮವನ್ನು ಬೀರಿವೆ ಅನ್ನೋದನ್ನು ಊಹಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನೋಡಿ ಅಜಿತ್, ನನಗೆ ಎರಡೂ ಹಂತಗಳಲ್ಲಿ ಅನ್ನಿಸ್ತಕ್ಕಂಥದ್ದು, ಮೊದಲನೇ ಹಂತ BJP ಪ್ಲಸ್ JDS ಮೇ ಡೂ ಫೇರ್ಲಿ ಬೆಟರ್. ಓಕೆ, ನನಗನ್ಸೋದು ಗ್ಯಾರಂಟಿಗಳ ಪ್ರಭಾವ ಇದ್ದರೂ ಕೂಡ ಫೇರ್ಲಿ ಬೆಟರ್ ಇನ್ ಕಂಪ್ಯಾರಿಸನ್ ವಿತ್ ಸೆಕೆಂಡ್ ಫೇಸ್, ನಾಟ್ ಇನ್ ಕಂಪ್ಯಾರಿಸನ್ ವಿತ್ 2019 ಬಿಟ್ಬಿಡಿ. ಅದು- ದಟ್ ವಾಸ್ ಅ ಫ್ಲೂಕ್ ನನ್ನ ಪ್ರಕಾರ. Correct. ಯಾಕಂದ್ರೆ ಅದು ಕಾಂಗ್ರೆಸ್ JDS ಮೈತ್ರಿಕೂಟ ಆಗಿತ್ತು. ಯಾಕಂತಂದ್ರೆ ನಾನ್ ಕಾಂಗ್ರೆಸ್ ವೋಟ್ಗಳು ಒಟ್ಟಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಒಂದು ಕ್ಷೇತ್ರ ಹೊರತು, ಈಗ ಹಾಸನ ಒಂದು ಹೊರತುಪಡಿಸಿದ್ರೆ ಉಳಿದಲ್ಲಿ ನಾನ್ ಕಾಂಗ್ರೆಸ್ ವೋಟ್ಗಳು ಒಟ್ಟಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಎರಡನೇ ಹಂತದಲ್ಲಿ JDSನ ಪ್ರೆಸೆನ್ಸೇ ಇಲ್ಲ. ಸೊ ನಿಮ್ಮ ಪ್ರಾಕ್ಟಿಕಲಿ ಫಸ್ಟ್ ಹಂತದಲ್ಲಿ ಏನಾಗಬೇಕು, BJP ಮತ್ತು JDSನ ವೋಟ್ಗಳು ಕೂಡಿದರೆ 50% ದಾಟಿದರೆ ನಿಮಗೆ ಗೆಲುವು ಸಿಗುತ್ತೆ. ಎರಡನೇ ಹಂತದಲ್ಲಿ ಹಾಗಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಯು ವೇರ್ 36-37% BJP. ನೀವು ಗೆಲುವನ್ನು ದಾಖಲಿಸಬೇಕಾದ್ರೆ 13% ಮೇಲೆ ಇರಬೇಕು. ಹೌದು ಹೌದು. ಕಾಂಗ್ರೆಸ್ನವರು 42%. ಯಾವಾಗ ಅದು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲ ಪಾಸಿಟಿವ್ ಸ್ಟ್ರೆಂತ್ ನಿಮ್ಮ ಜೊತೆಗಿತ್ತು, BJPಯ ಆ್ಯಂಟಿ ಇನ್ಕಂಬನ್ಸಿ, ನಿಮ್ಮ ಗೆಲುವಿನ ಸರಾಸರಿ, ನಿಮ್ಮ ಮಾಸ್ ಲೀಡರ್ಸ್ಗಳು ಎಲ್ಲ ಇದ್ದಾಗ 42% ಇತ್ತು. ಕಾಂಗ್ರೆಸ್ ಕೂಡ ಗೆಲುವನ್ನು ದಾಖಲಿಸಬೇಕಾದ್ರೆ ಹೆಚ್ಚು ಕಡಿಮೆ ಮುಂಬೈ ಕರ್ನಾಟಕ ಭಾಗದಲ್ಲಿ ನಿಮಗೆ 8, 9, 10% ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಅಂದರೆ ಅದರ್ಸ್ JDS ಏನು ವೋಟ್ ತೆಗೆದುಕೊಳ್ತಾ ಇತ್ತು ಅದು ಯಾರಿಗೆ ಹೋಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಗ್ಯಾರಂಟಿಗಳ ಕಾರಣದಿಂದ BJPಯ ಮತದಾರರು ಕಾಂಗ್ರೆಸ್ನತ್ತ ಶಿಫ್ಟ್ ಎಷ್ಟಾಗ್ತಾರೆ, ಮೋದಿಯ ಕಾರಣದಿಂದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೂ ವೋಟ್ ಹಾಕಿದ ಮತದಾರರು BJPಯತ್ತ ಎಷ್ಟು ಶಿಫ್ಟ್ ಆಗ್ತಾರೆ. ಸೊ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕರ್ನಾಟಕ ಎಲೆಕ್ಷನ್ಸ್ ದಿಸ್ ಟೈಮ್. ನೀವು ಎಷ್ಟು ನಿಮ್ಮ ವೋಟಿನ ಪ್ರಮಾಣವನ್ನು ಜಾಸ್ತಿ, ಈಗ ಗ್ಯಾರಂಟಿ ಅನೇಕ ಬಾರಿ ಇಡೀ ಚುನಾವಣೆಯಲ್ಲಿ ನೀವು ಯಾರನ್ನೇ ಕೇಳಿ ನೋಡಿ, ಪತ್ರಕರ್ತರನ್ನು ಕೇಳಿ ನೋಡಿ, ರಾಜಕಾರಣಿಗಳನ್ನು ಕೇಳಿ ನೋಡಿ, BJPಯ ನಾಯಕರನ್ನ ಒಬ್ಬರು ನನಗೆ ಹೇಳ್ತಾ ಇದ್ರು, ಇಲೆಕ್ಷನ್ ಇನ್ಚಾರ್ಜ್ ಇದ್ದಿರ್ತಕ್ಕಂಥವ್ರು, ನನಗೆ ಗ್ಯಾರಂಟಿ ಕಂಡು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಈಗ ಬಳ್ಳಾರಿ ಅಂಥ ಕ್ಷೇತ್ರದಲ್ಲಿ, ರಾಯಚೂರಿನಂಥ ಕ್ಷೇತ್ರದಲ್ಲಿ, ಕೊಪ್ಪಳದಲ್ಲಿ, ದಾವಣಗೆರೆಯಲ್ಲಿ, ಹಾವೇರಿಯಲ್ಲಿ ಗ್ಯಾರಂಟಿ ಪ್ರಭಾವ ಏನು ಎಕ್ಸಾಕ್ಟ್ಲಿ ಅದು ಕಂಡು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ಸೋಲು ಗೆಲುವಿನ ಲೆಕ್ಕಾಚಾರ ಕಂಡು ಹಿಡಿಯುವಾಗ ಅನೇಕರಿಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಗೆ 14 ಸೀಟ್ ಬರುತ್ತೆ. BJP ಕೂಡ ನೋಡಿ, ಫಸ್ಟ್ ದೇವರ್ 2022 ಅಂತಕ್ಕಂಥದ್ದು ಹೇಳ್ತಾ ಇದ್ರು, ಕೊನೆಗೆ ಇತ್ತೀಚೆಗೆ ಏನು ಹೇಳ್ತಿದ್ದಾರೆ, 18 ಅಂತಕ್ಕಂಥದ್ದನ್ನು ಹೇಳ್ತಾರೆ. 18 ಈಸ್ ±2-3 ಹಿಡಿದ್ರು ನಿಮ್ಗೆ 15-16 ಎವ್ರೇಜ್. ಒಬ್ಬನು 16ಕ್ಕೆ ಹೋಗ್ಬೋದು, ಇನ್ನೊಬ್ಬನು 12ಕ್ಕೆ ಉಳಿಬೋದು. ಕರ್ನಾಟಕದ ನನ್ನ ಲೆಕ್ಕಾಚಾರದ ಪ್ರಕಾರ ಒಬ್ಬನು 16ರಿಂದ 17 ಇರ್ಬೋದು, ಇನ್ನೊಬ್ಬನು 12ರಿಂದ 13ವರೆಗೆ ಇರಬಹುದು ಅಂತ ಅನಿಸುತ್ತೆ. ಎನಿಥಿಂಗ್ ಅಬೌವ್ 10 ಇಸ್ ಬಿಗ್ ಥಿಂಗ್ ಫಾರ್ ಕಾಂಗ್ರೆಸ್. ಎನಿಥಿಂಗ್ ಅಬೌವ್ 9 ಡಬಲ್ ಡಿಜಿಟಿಗೆ ಮುಟ್ಟಿದ್ರೆ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇಸ್ ಹ್ಯೂಜ್. ಯಾಕಂದರೆ ಲಾಸ್ಟ್ 20 ಇಯರ್ಸ್ನ ನಿಮ್ಮ ಲೋಕಸಭಾ ವೋಟಿಂಗ್ ಪ್ಯಾಟರ್ನ್ ತೆಗೆದುಕೊಂಡಾಗ ಕರ್ನಾಟಕದ ಮತದಾರ ವಾಜಪೇಯಿ, ಮೋದಿ, ಒಂದ್ಸಲ ಯಡಿಯೂರಪ್ಪ ಕಾರಣದಿಂದ ಲೋಕಸಭೆಯಲ್ಲಿ BJPಗೆ ವೋಟ್ ನೀಡಿದ್ದಾನೆ. ಒಂದು ವೇಳೆ ಕಾಂಗ್ರೆಸ್ ಸೀಟನ್ನು ರಿಗೇನ್ ಮಾಡಿಕೊಳ್ಳುತ್ತೆ ಈ ಬಾರಿ ಅಂತಂದರೆ ದಟ್ ಈಸ್ ಗುಡ್ ಪರ್ಫಾರ್ಮೆನ್ಸ್ ಬೈ ಕಾಂಗ್ರೆಸ್ ಅನ್ಸತ್ತೆ. ಆದರೆ ಮೈಸೂರಿನಲ್ಲಿ ಗೆಲ್ತಾರ, ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ, ಎಷ್ಟು ಕ್ಷೇತ್ರ ಅನ್ನೋದರಷ್ಟೇ ಕುತೂಹಲ. ಯಾವ್ಯಾವ ಕ್ಷೇತ್ರ, ಕಲಬುರಗಿ ಏನಾಗುತ್ತೆ, ಇದು ಭಾಳ ದೊಡ್ಡ ಇದು ಕೂಡ ಅವರವರ ಪೊಲಿಟಿಕಲ್ ಕರಿಯರ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣದಿಂದ ಕೂಡ ಜಾಸ್ತಿ ಕುತೂಹಲ ಇದೆ. ಇದು ಕೇವಲ ಏನೋ ನ್ಯಾಷನಲ್ ಟ್ಯಾಲಿಗೆ ಎಷ್ಟು ಸಂಖ್ಯೆ ಕೊಡುತ್ತೆ ಅಂತಕ್ಕಂಥದ್ದಿಲ್ಲ. ಕರ್ನಾಟಕದ ರಾಜಕಾರಣದ ಡೈನಾಮಿಕ್ಸನ್ನು ನೋಡಿದವರಿಗೆ, ಇಲ್ಲಿನ ಜಾತೀಯ ತಿಕ್ಕಾಟಗಳನ್ನು ಗಮನಿಸಿದವ್ರಿಗೆ ಗೊತ್ತಾಗುತ್ತೆ ಯಾರು ಎಷ್ಟು ಸೀಟ್ ಪಡಿತಾರೆ ಅನ್ನೋದು ಮುಂದಿನ ರಾಜಕಾರಣದ ಮೇಲೆ ನಿಶ್ಚಿತ ಪರಿಣಾಮವನ್ನು ಬೀರುತ್ತೆ. ಸಪೋಸ್ BJP ವಿಲ್ ಬಿ ಎಟ್ 2022, ಕಾಂಗ್ರೆಸ್ ವಿಲ್ ಬಿ ಎಟ್ 6,
ಕಾಂಗ್ರೆಸ್ ಮೇಲೆ ಎಷ್ಟು ವ್ಯತಿರಿಕ್ತ ಪರಿಣಾಮ ಬೀರ್ಬೋದು. ಆಗತ್ತೆ. ಸಪೋಸ್ BJP ಈಸ್ ಅಟ್ 14, ಕಾಂಗ್ರೆಸ್ ಈಸ್ ಅಟ್ 14, ವಿಜಯೇಂದ್ರ ಯಡಿಯೂರಪ್ಪನವರ ಇಡೀ ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳಿವೆ. 18-10 ನಾನು ಅಂದರೆ ಬೇರೆ ಬೇರೆ ನಂಬರ್ಸ್ ಹೇಳ್ತಾನೆ. 18-10 ಮೇ ನಾಟ್ ಬಿ ಭಾಳ ದೊಡ್ಡ ಆ ಕಡೆ ಈ ಕಡೆ ಮಾಡುತ್ತೆ ಅಂತ ಅನಿಸಲ್ಲ. ಆದರೆ ವ್ಯತಿರಿಕ್ತ ಪರಿಣಾಮಗಳೇನಾದರೂ ಬಂದರೆ ಅದು ರಾಜ್ಯ ರಾಜಕಾರಣದ ಮೇಲೆ ಸೈಕಾಲಜಿಕಲ್ ಇಂಪ್ಯಾಕ್ಟನ್ನು ಜಾಸ್ತಿ ಮಾಡುತ್ತೆ ಅಂತ ನನಗೆ. 2 ನಿಮಿಷಗಳ ಒಂದು ಸಣ್ಣ ಬ್ರೇಕ್ ಇದೆ. 2 ನಿಮಿಷದ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.